ಆತ್ಮೀಯರೇ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಒಂದೊಂದು ವಿಷಯದ ಬಗ್ಗೆ ನಾನು ಮಾತನಾಡಿ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು ಮಾತನಾಡೋದಕ್ಕೆ ಅವಕಾಶ ಕೊಡ್ತಾ ಇರ್ತೇನೆ. ಆ ರೀತಿ ಒಂದು ವಿಷಯ ಆರಿಸ್ಕೊಂಡಿದ್ದೇನೆ. ಕ್ವೈಟ್ ಇಂಟ್ರೆಸ್ಟಿಂಗ್. ಗೋಮುಖ ವ್ಯಾಘ್ರಗಳು ಯಾರು ಅಂತಾರೆ. ಗೋಮುಖ ವ್ಯಾಘ್ರ ಅಂತ ಕೇಳಿರ್ತೀವಲ್ಲ, ಅಲ್ವೇ? ಈಗ ನಂಬಿಸಿ ಮೋಸ ಮಾಡೋರು, ನೋಡೋದಕ್ಕೆ ಸತ್ಯವಂತರಂತೆ ಕಾಣಿಸ್ಕೊಂಡು ಕ್ರಿಯೆನಲ್ಲಿ ಮಾತ್ರ ದುಷ್ಟತನ ಮೆರೆಯೋರು, ಗೋವಿನ ಮುಖ ವರ್ತನೆ ಹುಲಿ ಸಿಂಹದಂತೆ ಎರಗೋರು, ಮುಂದೆ ಒಂದು ರೀತಿ ಹಿಂದೆ ನಾನಾ ರೀತಿ ಇರೋವಂಥವ್ರನ್ನ ಗೋಮುಖ ವ್ಯಾಘ್ರಗಳು ಅಂತ ಕರಿಬೋದು. ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೆ ಈ ವಿಷಯದ ಬಗ್ಗೆ ಏನೇನು ಅನ್ಸುತ್ತೆ ಅಂತ ಕೇಳೋಣ ಬನ್ನಿ. ಮೊದಲನೇದಾಗಿ ನೇತ್ರಾವತಿಯವರು ಇದನ್ನ ನಿರೂಪಣೆ ಮಾಡ್ರಿ, ಈ ವಿಷಯನ ಮಾತಾಡಿಸಿ ಬೇರೆ ಸ್ಟೂಡೆಂಟ್ಸ್ ಅಂತಿದ್ದೀನಿ. ಎಸ್, ಓವರ್ ಟು ನೇತ್ರಾವತಿ. ನಮಸ್ಕಾರ. ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ. ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ವಿಷಯ ಗೋಮುಖ ವ್ಯಾಘ್ರಗಳು ಯಾರು ಅಂತ ಹೇಳಿ. ತುಂಬಾ ಚೆನ್ನಾದ ವಿಷಯಗಳು. ಯಾಕಂದ್ರೆ ಈಗ ನಮ್ಮ ಸುತ್ತಮುತ್ತ ಇರ್ತಾರೆ ಇಂಥ ಜನ, ಗೊತ್ತಾಗುದಿಲ್ಲ. ನೋಡಾಕ ಎಲ್ಲಾ ಸೌಮ್ಯವಾಗಿರ್ತಾರ, ಆದ್ರ ಮನಸ್ಸು ಅವ್ರದ್ದು ಕ್ರೂರತೆಯಿಂದ ತುಂಬಿರ್ತದ. ಈಗ ನಾವು ಸಾಕಷ್ಟು ಇಂಥ ಜನರನ್ನು ಸಮಾಜದಾಗ ನೋಡ್ತಿರ್ತೀವಿ. ಅಂದ್ರ ಮಾತು ಮತ್ತು ಮನಸ್ಸಿನ ನಡುವಿನ ಅಂತರ ಬಾಳ ಇರ್ತದ ಅವ್ರಿಗೆ, ಆ ವ್ಯಕ್ತಿಗಳನ್ನ ನೋಡದಕ್ಕರ. ಯಾಕಂದ್ರ ಹಸುವಿನ ಮುಖ ಅಂದ್ರ ಹಸು ಶಾಂತ ಮತ್ತು ಸೌಮ್ಯ ಇರ್ತೈತಿ. ವ್ಯಾಘ್ರ ಅಂದ್ರ ಕ್ರೂರ ಮತ್ತು ಸ್ವಾರ್ಥದಿಂದ ಕೂಡಿದಂತ ಮನಸ್ಥಿತಿ ವ್ಯಾಘ್ರದ್ದು, ಹುಲಿದು. ಈ ತರ ಗೋಮುಖ ವ್ಯಾಘ್ರ ಅಂದ್ರೆ ಈ ತರ ಅರ್ಥ ಕೊಡ್ತಿರ್ತದ. ಈ ತರ ಜನ ನಮ್ಗ ಸಾಕಷ್ಟು ಸಮಾಜದಾಗ ಸಿಗ್ತಾರ. ಈ ವಿಷಯದ ಕುರಿತು ನಮ್ಮ ಸ್ನೇಹಿತೆ ಆದಂತ ಮಂಜುಳಾ ಮೇಡಮ್ ಅವ್ರು ಏನ್ ಹೇಳ್ತಾರ ಕೇಳೋಣ. ನಮಸ್ತೆ ಮೇಡಮ್. ಮಂಜುಳಾ. ನಮಸ್ತೆ ಮೇಡಮ್, ನಮಸ್ತೆ. ಇವತ್ತಿನ ಇವತ್ತಿನ ಟಾಪಿಕ್ ಗೋಮುಖ ವ್ಯಾಘ್ರರು ಯಾರು. ಮೇಡಮ್, ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲು ಇರ್ತಾರೆ. ಅವರು ನಮ್ಮ ಜೊತೆಗೆ ಇದ್ರು ಎಷ್ಟೋ ಸಾರಿ ಗೊತ್ತಾಗಲ್ಲ. ಹಾಗಾಗಿ ನಾವು ಅವ್ರನ್ನ ಯಾವಾಗ ನಾವು ಅವರಿಂದ ನೋವು ತಿಂತೀವೋ ಅವಾಗ ಅವರ ಗೋಮುಖ ವ್ಯಾಘ್ರತನ ನಮಗೆ ಕಣ್ಣಿಗೆ ಕಾಣುತ್ತೆ. ಈ ರೀತಿ ಇರುವಂತವ್ರು ನಮ್ಮ ಸ್ನೇಹಿತರಾಗ್ಬೋದು, ಅಥವಾ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ಅಥವಾ ನಮ್ಮ ಬಂಧು ಬಳಗ ಯಾರೇ ಆಗ್ಬಹುದು. ಅವ್ರಿಗೆ ಏನಾಗಿರುತ್ತೆ ಅಂದ್ರೆ, ನಾವು ಅವ್ರನ್ನ ಎಷ್ಟೇ ಒಳ್ಳೆ ರೀತಿಯಿಂದ ನೋಡ್ಕೊಂಡ್ರು ಕೂಡ ಅವರಿಗೆ ನಮ್ಮ ಬೆಳವಣಿಗೆನೋ ಅಥವಾ ಬೇರೆ ನಮ್ಮಲ್ಲಿ ಇನ್ನೇನೋ ಒಂದು ಒಳ್ಳೆ ಕ್ವಾಲಿಟಿ ಅವರಿಗೆ ಸಂಕಟ ತರ್ತಾ ಇರುತ್ತೆ. ಅದನ್ನ ಸಹಿಸ್ಕೊಳಕ್ ಆಗಲ್ಲ. ಅವ್ರು ಏನ್ ಮಾಡ್ತಾರೆ, ನಮ್ ಜೊತೆಗೆ ನಗ್ನಗ್ತಾ ಚೆನ್ನಾಗಿರ್ತಾರೆ, ನಮ್ ಪ್ರೋಗ್ರೆಸ್ ಅನ್ನು ಹೊಗಳ್ತಾ ಇರ್ತಾರೆ. ಹಿಂದೆನೆ ನಮ್ ಪ್ರೋಗ್ರೆಸ್ಸಿಗೆ ಹಿಂದೆ ತಳ್ಳಿಕ್ಕೆ ಅವ್ರು ಪ್ರಯತ್ನ ಮಾಡ್ತಿರ್ತಾರೆ. ಅದಕ್ಕೆ ಬೇರೆ ಬೇರೆ ದಾರಿಗಳನ್ನ ಹುಡುಕೊಂಡಿರ್ತಾರೆ. ಇಂಥವ್ರಿಂದ ನಾವು ನಮ್ಮನ್ನ ನಾವು ರಕ್ಷಿಸ್ಕೊಳ್ಬೇಕು ಅಂತಂದ್ರೆ ಅವ್ರನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ಬೇಕು ಮೇಡಮ್. ಏನು ಹೇಳ್ಬಾರ್ದು. ಅವ್ರನ್ನ ನಗ್ನಾಗ್ತಾನೆ ಅವ್ರನ್ನ ದೂರ ಇಡಬೇಕು. ಇಷ್ಟೇ ನನ್ನ ಮಾತು ಮುಗಿಸ್ತೀನಿ ಮೇಡಮ್. ನಮಸ್ಕಾರ. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಸಮಾಜದಲ್ಲಿ ಅಥವಾ ಈಗ ಸಂಬಂಧಿಕರಲ್ಲೇ ತಗೊಳ್ರಿ, ಈ ಕುಟುಂಬದಲ್ಲಿ ತಗೊಂಡಕ್ರ ನಮ್ಮ ಸಾಕಷ್ಟು ಜನ ಈಗ ನಮ್ಗ ಸಿಗ್ತಿರ್ತಾರ ಈ ತರ. ಯಾಕಂದ್ರ ನಮ್ಮ ಜೊತೆ ಹೆಂಗಂದ್ರ ಭಾರಿ ಸೌಮ್ಯದಿಂದ ಏನ್ ನಮ್ಗ್ ಹೊಗಳಿಕೆ ಮಾತುಗಳನ್ನ ಆಡಿ ಹಿಂದ ಏನ್ ಮಾಡ್ತಾರ, ಬೆನ್ನಿ ಚೂರಿ ಹಾಕ್ತಾರ. ಯಾಕಂದ್ರೆ ಇವ್ರು ನಾ ಶಾಲಿ ಒಟ್ಟು ಇವ್ರಿಗೆ ಕೆಟ್ಟ ಪರಿಸ್ಥಿತಿ ಬರ್ಲಿ, ಹಿಂಗ ಏನೋ ಕೆಲವೊಂದು ತಮ್ಮ ಸ್ವಾರ್ಥದ ಭಾವನೆಯಿಂದ ತಮ್ದು ಸ್ವಾರ್ಥ ಸಾಧನೆ ಮಾಡ್ತಿರ್ತಾರ. ಇಂಥ ವ್ಯಕ್ತಿಗಳು ಸಾಕಷ್ಟು ಸಿಗ್ತಾರಂತ ತುಂಬಾ ಚೆನ್ನಾಗಿ ಹೇಳಿದ್ರು ಮಂಜುಳಾ ಮೇಡಮ್. ಇದೇ ವಿಷಯದ ಕುರಿತು ಅನಂತ ಕೃಷ್ಣ ಮೋಹನ್ ಸರ್ ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಎಲ್ಲರಿಗೂ ನಮಸ್ಕಾರ. ಗೋಮುಖವಾಗ್ರರು ಅಂದ್ರೆ ಇದು ಒಂದು ಆ ಒಳ ಪ್ರಪಂಚ, ಒಳ ಒಂದು ಪ್ರಪಂಚ ಇರುತ್ತೆ. ಮೇಲ್ನೋಟಕ್ಕೆ ಎಲ್ಲರ ಹತ್ರನು ಚೆನ್ನಾಗಿ ಇದ್ದಂಗೆ ಚೆನ್ನಾಗಿ ನಟನೆ ಮಾಡಿ ಅವ್ರನ್ನ ನಂಬಿಸಿ ಒಳಗಡೆ ಒಂದು ದ್ರೋಹ ಮಾಡೋಂತ ಈ ಈಗಿನ ಸಮಾಜದಲ್ಲಿ ನಾವು ಎಲ್ಲರನ್ನು ನಂಬಿ ಜೀವನ ನಡೆಸ್ತಾ ಇರ್ತೀವಿ ಮೇಡಮ್. ಆದ್ರೆ ಅವ್ರ ಹತ್ರ ಒಳಗಡೆ ಇರೋಂತ ಬುದ್ಧಿ, ಒಳಗಡೆ ಇರೋಂತ ಆಲೋಚನೆಗಳು ಅವು ನಮ್ಗೆ ಮೇಲೆ ಕಾಣೋದಿಲ್ಲ. ಆದ್ರೆ ಮೇಲೆ ನಮ್ಮ ಹತ್ರ ಮಾತ್ರ ಬಹಳ ಬ್ಯೂಟಿಫುಲ್ ಆಗಿ ಮಾತಾಡ್ತಿರ್ತಾರೆ, ತಾವು ಮಾಡೋದಂತೂ ಮಾಡ್ತಾ ಇರ್ತಾರೆ. ಸೊ ಇಂಥದನ್ನ ನಾವು ಬಹಳಷ್ಟು ನೋಡ್ಬೇಕಂದ್ರೆ ಬಹಳಷ್ಟು ಅಂದ್ರೆ ಎಲ್ಲರೂ ಅಲ್ಲ, ಕೆಲವ್ರನ್ನ ನಮ್ ಕುಟುಂಬದಲ್ಲೇನೆ ಇರ್ತಾರೆ, ನಮ್ಮ ಹತ್ರನೇ ಚೆನ್ನಾಗಿ ಇರ್ತಾರೆ, ನಮ್ಮ ಹತ್ರನೇ. ಮತ್ತೆ ಮಕ್ಕಳು ಚೆನ್ನಾಗ್ ಆಗ್ತಾರೆ ಅಂದ್ರೆ ಅವ್ರ ಕೈ ಸಾಯ್ಸಕ್ ಆಗಲ್ಲ. ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ತಂದರಂದ್ರು ಅವರಿಂದ ಸಹಿಸಕ್ ಆಗಲ್ಲ. ಆಮೇಲೆ ಕೆಲವು ಮಠಾಧೀಶರು ಸ್ವಾಮಿಗಳು ಇರ್ತಾರೆ, ಮೇಲೆ ಒಂದು ಮಾತಾಡ್ತಿರ್ತಾರೆ, ಒಳಗಡೆ ಒಂದು ಮಾಡ್ತಾ ಇರ್ತಾರೆ. ಇಂಥವ್ರನ್ನೆಲ್ಲ ಗೋಮುಖ ವಾಗ್ರರು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದರಂತೆ ಈ ಸಮಾಜ ಆಲ್ಮೋಸ್ಟ್ ಆಲ್ ಈ ಜೀವನದಲ್ಲಿ ನಡ್ಕೊಂತ ಹೋಗ್ತಾ ಇರ್ಬೇಕಾದ್ರೆ ಎಷ್ಟೋ ಮಂದಿಗೆ ಇಂಥ ಅನುಭವ ಆಗಿರುವಂತದನ್ನ ಜೀವನದಲ್ಲಿ ನಾವು ನೋಡ್ತಾ ಇರ್ತೀವಿ. ಜೀವನದಲ್ಲಿ ನಡೆಯುತ್ತಿರೋದೆಲ್ಲ ಮೋಸ, ಮೇಲೆ ಒಂದು ಒಳಗಡೆ ಒಂದು. ಇಂಥ ಗೋಮುಖವಾಗ್ರನ್ನ ನೋಡಿ
ಜೀವನದಲ್ಲಿ ಬದುಕಲೇಬೇಕು. ಆದ್ರೆ ಕೂಡ ಅಂತವ್ರ ಹತ್ರನೇ ಸೂಕ್ಷ್ಮತೆಯಿಂದ ಇದ್ದು ನಮ್ಮ ಜೀವನದ ಜಯ ಗಳಿಸ್ಕೊಳ್ಳಕ್ಕೆ ಹೋಗ್ತಾ ಇರಬೇಕು. ಯಾವುದಕ್ಕೂ ಸೋಲ್ಬಾರ್ದು, ಯಾವುದಕ್ಕೂ ನೋವು ಪಡಬಾರ್ದು. ಜೀವನ ಅಂದ್ರೇನೆ ಒಂದು ಕಟ್ಟುವಂಥದ್ದು. ಇಂಥವ್ರ ಜೊತೆ ಇದ್ದು ಬಾಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಜನರು ಯಾವ ತರ ಇರ್ತಾರಂದ್ರೆ, ಹೊರಗಿನ ನಗು ನೋಡಿ ಮರಳಾಗಬೇಡಿ, ಒಳಗಿನ ಉದ್ದೇಶವನ್ನು ಅರಿಯುವ ಬುದ್ಧಿಯೇ ನಿಜವಾದ ಜ್ಞಾನ ಅಂತ ಹೇಳ್ತಾರ ಒಬ್ರು ಮಹಾತ್ಮರು. ಅದೇ ತರ ಈ ವಿಷಯದ ಕುರಿತು ವಿಕಾಸ್ ಸರ್ ಅವ್ರು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಒಳ್ಳೆ ವಾಕ್ಯದೊಂದಿಗೆ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ಮೇಡಮ್. ಗೋಮುಖ ವ್ಯಾಘ್ರರು ಯಾರು? ಹೂ ಇಸ್ ದ ಕೌ ಬೇಸ್ಡ್ ಟೈಗರ್ ಅಂತ ಹೇಳ್ತೀವಿ. ಆದ್ರೆ ಈ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ರಾಜಕೀಯದಲ್ಲಿ ಈ ಪದಗಳನ್ನ ಜಾಸ್ತಿ ಉಪಯೋಗಿಸ್ತಾರೆ. ಒಂದು ರಾಜಕೀಯದ ಪಕ್ಷದ ವ್ಯಕ್ತಿ ಬಗ್ಗೆ ಸೇಮ್ ಅದೇ ಪಕ್ಷದಲ್ಲೇ ಇದ್ದುಕೊಂಡು ಅವ್ರ ವಿರುದ್ಧವಾಗಿ ಜಾಸ್ತಿ ಮಾತಾಡ್ತಾ ಇದ್ರೆ ಅವನೊಬ್ಬ ಗೋಮುಖ ವ್ಯಾಘ್ರ ಅನ್ನೋದ ನಾವು ಟಿವಿಗಳಲ್ಲೇ ಆಗ್ಲಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ನೋಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾವು ಸಾಂಸಾರಿಕ ಜೀವನದಲ್ಲಿ ಈಗ ಒಬ್ಬರ ಆ ವಿಚಾರದಲ್ಲಿ, ಅವ್ರ ಗಂಡನ ವಿಚಾರದಲ್ಲಿ, ಅವ್ರ ಹೆಂಡತಿನ ವಿಚಾರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಅವ್ರಿಗೆ ಹುಳಿ ಹಿಂಡೋದು ಅಂತ ಹೇಳ್ತಾರೆ. ಹುಲಿ ಹಿಂಡೋದು ಅಂತ, ಅದು ಆಕ್ಚುಲಿ ನಾವ್ ಏನ್ ಹೇಳ್ತೀವಿ, ಅದನ್ನ ಹುಳಿ ಅಲ್ಲ, ಅದು ಹುಲಿ ಹಿಂಡೋದು ಅಂತ ಆಕ್ಚುಲಿ ಟೈಗರ್ ತರ ಪದ ಉಪಯೋಗಿಸ್ತೀವಿ. ಅದೇ ರೀತಿ ಸ್ನೇಹಿತರ ವಿಚಾರದಲ್ಲಿ, ಸ್ನೇಹಿತರು ಒಬ್ಬನ ಸ್ನೇಹಿತನ ನೋಡೋದಕ್ಕೆ ಆಗಲ್ಲ, ಇನ್ನೊಬ್ಬನ ಸ್ನೇಹಿತರಿಗೆ ನೋಡಕ್ಕಾಗಲ್ಲ, ಅವರ ಸಂಬಂಧದಲ್ಲಿ ಹುಲಿ ಹಿಂಡೋದು ಅಂತಾರೆ. ಆ ವಿಚಾರದಲ್ಲಿ ಗೋಮುಖ ವ್ಯಾಘ್ರರು ಅಂತ ನಮ್ಮ ಸಮಾಜದಲ್ಲಿ ಗುರುತಿಸಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ಹೆಚ್ಚಾಗಿ ನಮ್ಮ ಉಳಿದವರು ಹೇಳಿದ್ದಾರೆ. ನನ್ನ ಕಡೆಯಿಂದ ಇಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರ ಈ ತರ ಗೋಮುಖ ವ್ಯಾಘ್ರರು ರಾಜಕೀಯದಲ್ಲೂ ಇರ್ತಾರ, ಪ್ರತಿಯೊಂದು ಕ್ಷೇತ್ರದಲ್ಲಿ ಇರ್ತಾರೆ ಈ ತರ ಜನ ಅಂತ. ರಾಜಕೀಯದ ಒಂದು ಇದು ತಗೊಂಡು ಬಾ ಚೆನ್ನಾಗಿ ಹೇಳಿದ್ರಿ. ಅದೇ ರೀತಿ ಶೈಲಜಾ ಮೇಡಮ್ ಅವರು ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಮೇಡಮ್. ಇವತ್ತಿನ ಚರ್ಚೆಯ ವಿಷಯ ತುಂಬಾ ಅರ್ಥಪೂರ್ಣವಾಗಿದೆ ಮೇಡಮ್. ಇಂದಿನ ಸಮಾಜವನ್ನ ಪ್ರತಿನಿಧಿಸುತ್ತೆ ಇದು. ಗೋಮುಖ ವ್ಯಾಘ್ರ ಅಂತಕ್ಕಂಥದ್ದು 2 ಪದಗಳಿಂದಾಗಿದೆ. ಗೋಮುಖ ಅಂದ್ರೆ ಹಸುವಿನ ಮುಖ ಅಂತ, ವ್ಯಾಘ್ರ ಅಂದ್ರೆ ಹುಲಿ. ಇನ್ನು ಹಸು ಅಂದ್ರೇನೆ ಶಾಂತಿ, ಒಂದು ಸಹನೆ, ಇಂತ ಒಂದು ಪರೋಪಕಾರ ಬುದ್ಧಿಗೆ ಹೆಸರಾಗಿರ್ತಕ್ಕಂಥದ್ದು. ನಿರ್ದೋಷಿತ್ವ ಅಂತಕ್ಕಂಥದ್ದು ಅದ್ರಲ್ಲಿರುತ್ತೆ. ಹುಲಿ ಅಂತಕ್ಕಂಥದ್ದು ಕ್ರೌರ್ಯ, ಕುತಂತ್ರ, ಇಂಥದಕ್ಕೆ ಅದು ಪ್ರತಿನಿಧಿಸುತ್ತೆ. ಗೋಮುಖ ವ್ಯಾಘ್ರ ಅಂದ್ರೆ ಮೇಲ್ ನೋಡುವುದಕ್ಕೆ ಸಾಧು ಸೌಮ್ಯ ಸ್ವಭಾವದಂಗಿರ್ತಾರ, ಆದ್ರ ಆಂತರ್ಯದಲ್ಲಿ ಅವ್ರ ನಡೆ ಬಹಳ ಸ್ವಾರ್ಥ, ಕುತಂತ್ರ, ಕ್ರೌರ್ಯದಿಂದ ಕೂಡಿದವರನ್ನ ನಾವು ಗೋಮುಖ ವ್ಯಾಘ್ರಗಳಂತ ಕರಿತೀವಿ. ಇವ್ರ ಲಕ್ಷಣಗಳನ್ನ ನಾವು ಗುರುತಿಸ್ಬೇಕಂದ್ರೆ, ಮುಖದಲ್ಲಿ ಇವ್ರದ್ದು ಒಂದು ನಗು ಇದ್ರೆ ಮನದಲ್ಲಿ ಬಹಳಷ್ಟು ಕುತಂತ್ರ ಅಂತಕ್ಕಂಥದ್ದು ಅಡಗಿರುತ್ತೆ. ಹಾಗೆ ಮಾತಿನಲ್ಲಿ ಹೇಳ್ತಾರೆ, ನಾವು ನಿಮ್ಗೆ ಜೊತೆ ಸದಾ ಬೆಂಬಲವಾಗಿರ್ತೀವಿ ಅಂತ. ಆದ್ರೆ ಸಮಯ ಬಂದಾಗ ಮೊದ್ಲು ಕೈ ಕೊಡ್ತಕ್ಕಂಥ ಜನನೇ ಇವರಾಗಿರ್ತಾರೆ. ಮೇಲೆ ನಮ್ಮ ಯಶಸ್ಸನ್ನ ಬಯಸುವಂತ ಹೇಳುವವರು ಹಿಂದೆನೆ ನಮ್ಮ ಸೋಲಿಗಾಗಿ ಇವ್ರು ಹಾತೊರಿತಕ್ಕಂಥ ಜನ ಆಗಿರ್ತಾರೆ. ಹಾಗೆ ಮುಖ ಇವ್ರದ್ದು ಧರ್ಮದ ನಡೆ ಇರುವಂತ ಮುಖವಾಡ ಧರಿಸಿದ್ರು ಕೂಡ ಅಧರ್ಮದ ಕಡೆ ಇವ್ರಿಗೆ ಜಾಸ್ತಿ ಒಲವಿರುತ್ತೆ. ಹಾಗೆ ಸ್ನೇಹದ ಹೆಸರಿನಲ್ಲಿ ಇವರು ಸಂಬಂಧಗಳನ್ನ ಶೋಷಣೆ ಮಾಡೋಂಥವ್ರಾಗಿರ್ತಾರೆ. ಮಾತಿನಲ್ಲಿ ಮಧುರತೆ ಇದ್ರು ಮನದಲ್ಲಿ ಮಾತ್ರ ವಿಷಯ ತುಂಬಿರುತ್ತೆ. ಅದಕ್ಕೆ ಹೇಳ್ತಾರೆ ಕುಮಾರವ್ಯಾಸ ಅವರು, ಸ್ನೇಹದ ಮುಖವಾಡವನ್ನ ಧರಿಸಿರುವಂತಹ ಇಂಥ ವ್ಯಕ್ತಿಗಳು ಶತ್ರುಗಿಂತಲೂ ಅಪಾಯಕಾರಿ ಅಂತ, ಇಂಥ ಗೋಮುಖ ವ್ಯಾಘ್ರಗಳು. ಅಕ್ಕಮಹಾದೇವಿ ಅವ್ರ ಮಾತು ಇಲ್ಲಿ ಎಷ್ಟು ಪ್ರಸ್ತುತ ಆಗುತ್ತೆ. ನಮ್ ನಡೆಯಲ್ಲಿ ನೈಜತೆ ಅಂತಕ್ಕಂಥದ್ದಿದ್ರೆ ಮಾತಿನ ಅಗತ್ಯ ಇರೋದಿಲ್ಲ. ಆದ್ರೆ ನಡೆಯಲ್ಲೇ ನೈಜತೆ ಇಲ್ಲದೆ ಇದ್ದಾಗ ಸಾವಿರಾರು ಮಾತುಗಳನ್ನಾಡಿದ್ರೂ ಕೂಡ ವ್ಯರ್ಥ ಆಗುತ್ತೆ ಅಂತ. ಹಾಗಾಗಿ ಇನ್ನೊಂದು ನಮ್ಗೆ ಗೋಪಾಲಕೃಷ್ಣ ಅಡಿಗ ಅವರ ಒಂದ್ ಮಾತು ನೆನಪು ಬರುತ್ತೆ ಈ ಸಂದರ್ಭದಲ್ಲಿ. ಈಗಿನ ಮಾತು ಅವರಲ್ಲಿ ಸಿಹಿಯಾಗಿರುತ್ತೆ, ಅವ್ರ ಮನಸ್ಸು ಕಹಿಯಾಗಿರುತ್ತೆ, ಸಂಬಂಧಗಳಿದ್ರಿಂದ ವಿಷವಾಗ್ಬಿಡ್ತಾವಂತ. ಹಾಗಾಗಿ ಇದನ್ನೇನ್ ಮಾಡ್ಬೋದು ನಾವು ಇವ್ರನ್ನ ಬದಲಾಯಿಸಕ್ ಆಗಲ್ಲ. ನಾವೇ ಎಚ್ಚರಿಕೆಯನ್ನ ವಹಿಸೋದೇ ಇದಕ್ಕೆ ಒಂದು ಉತ್ತಮ ಪರಿಹಾರ ಅಂತ ಹೇಳ್ಬೋದು. ಹಾಗಾಗಿ ಸಮಾಜದಲ್ಲಿ ನಾವು ವ್ಯವಹರಿಸುವಾಗ ಮಾತಿಗಿಂತಲೂ ಅವ್ರ ನಡತೆ ಕಡೆಗೆ ಜಾಸ್ತಿ ಗಮನವನ್ನ ಕೊಟ್ಟು ನಾವು ಅಲ್ಲಿ ಸಂಬಂಧಗಳನ್ನ ನಂಬೇಕಾಗತ್ತೆ. ಹಾಗೆ ಅತಿಯಾದ ಹೊಗಳಿಕೆಗೆ ಮರಳಾಗದಿರೋದು ಕೂಡ ಒಂದು ಉತ್ತಮ ನಾವು ಎಚ್ಚರಿಕೆ ವಹಿಸಿದಂತೆ ಆಗುತ್ತೆ. ಹಾಗೆ ನಾವು ಇವ್ರಿಗೇನು ಮಾಡ್ಬೇಕಾಗಿಲ್ಲ. ಇಂಥ ಜನರಿಗೆ ಕಾಲ ಕರ್ಮ ಅವ ತಕ್ಕ ಶಿಕ್ಷೆಯನ್ನ ಕೊಡ್ತಾವ. ನಾವು ಸಹನೆಯನ್ನ ವಹಿಸಿಕೊಂಡು ನಮ್ಮ ಹಾದಿಯಲ್ಲಿ ನಾವು ಹೋಗುವಂತಹ ಒಂದು
ಸ್ವಭಾವವನ್ನ ಬೆಳೆಸಿಕೊಂಡ್ರೆ ಎಷ್ಟೋ ನಮ್ಮ ಮನಸ್ಸಿನ ಶಾಂತಿ ಅಂತಕ್ಕಂಥದ್ದು ಕಾಪಾಡಿಕೊಂಡಂತಾಗುತ್ತೆ. ಹಾಗಾಗಿ ಸ್ನೇಹ ಮಾಡುವಾಗ ಒಂದ್ ಮಾತು ಹೇಳ್ತಾರೆ, ಗುಣ ನೋಡಿ ಗೆಳೆತನ ಮಾಡು ಅಂತ. ಹಾಗೆ ನಮ್ಮ ಅವರ ಮಾತುಗಳಿಗಿಂತಲೂ ಅವರ ನುಡಿ ನಡತೆಯನ್ನು ನೋಡ್ಕೊಂಡು ನಾವು ಸ್ನೇಹ ಮಾಡಿದ್ರಿಂದ ಬಹಳಷ್ಟು ಇಂಥ ವ್ಯಕ್ತಿಗಳಿಂದ ನಾವು ಪಾರಾಗ್ಬೋದು ಅಂತ ಹೇಳ್ತೀನಿ. ಧನ್ಯವಾದ. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾವಂದ್ರೆ ಮನುಷ್ಯರು ಯಾವ ತರ ಇರ್ತಂದ್ರ ಸಿಹಿ ಮಾತು ಕಹಿ ನಡೆ ಇರ್ತೈತಿ. ಆದ್ರ ನಾನು ನಿಮ್ ಹಿತಚಿಂತಕ ಅಂದೆ ನಮ್ ಬೆನ್ನಿಗೆ ಚೂರಿ ಹಾಕಂತ ಜನ ಈ ಸಮಾಜದಲ್ಲಿ ಸಾಕಷ್ಟು ನಾವು ಇವತ್ತಿನ ದಿವ್ಸ ನೋಡ್ತಾ ಇದ್ದೀವಿ. ಇದೇ ತರ ಈಗ ನಮ್ಮ ಇನ್ನೊಬ್ಬರು ಸ್ನೇಹಿತೆ ಆದಂತ ಹೊಂಗಮ್ಮ ಮೇಡಮ್ ಅವರು ಏನ್ ಹೇಳ್ತಾರ ಈ ವಿಷಯದ ಕುರಿತು? ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ವ್ಯಾಘ್ರಮುಖ ಇರುವುದು ಒಳ್ಳೇದಲ್ಲ. ಯಾಕಂತಂದ್ರೆ ಈಗ ಎಷ್ಟೋ ಜನರನ್ನ ಸ್ನೇಹಿತರಾಗಿ ನಾವು ನೋಡಿದೀವಿ. ಅದರಲ್ಲಿ ನಮ್ಮ ಸ್ನೇಹಿತರು ಯಾವ ರೀತಿ ಇರ್ತಾರಂದ್ರೆ ನಮ್ಮಲ್ಲೇ ಇದ್ದು ನಮ್ಮ 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 ಮಾತುಗಳನ್ನ ಅವ್ರು ಕ್ಯಾಚ್ ಮಾಡ್ತಾ ನಮ್ಮ ಒಳ್ಳೆತನ ನಮ್ಮ ಮುಂದೆ ಬಯಸ್ತಾರೆ ಹೊರ್ತು ನಮ್ಮಿಂದ ಬೆನ್ನಾಗ್ ಚೂರಿ ಹಾಕ್ತಾರೆ. ನಾವು ಎಷ್ಟೋ ಒಳ್ಳೇದನ್ನ ಅವ್ರ ಹತ್ರ ನಾವು ಮಾತಾಡಿದ್ರು ಕೂಡ ಬೇರೆಯವ್ರ ಹತ್ರ ಹೋಗಿ ಅದಕ್ಕೆ ಒಂದೆರಡು ಜೋಡಿಸಿ ವ್ಯಾಘ್ರಮುಖವಾಗಿ ಅವರು ಮಾತಾಡ್ತಾರ. ಯಾಕಂತಂದ್ರೆ ಅವರಲ್ಲಿ ಇರುವಂತ ಒಂದು ಕೆಟ್ಟ ಗುಣವನ್ನು ಅವ್ರು ಬೆಳೆಸ್ಕೊಂಡ್ಬಿಟ್ಟಿರ್ತಾರ. ನಾವು ಅವ್ರ ಸ್ನೇಹನೂ ಬಿಟ್ಟು ನಾವು ಹೊರಗಡೆ ಬಂದ್ರು ಕೂಡ ಅವರಿಂದ ನಾವು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೇಕಂದ್ರೂ ಕೂಡ ಕಷ್ಟ. ಯಾಕಂದ್ರೆ ಅವರಲ್ಲೇ ಇದ್ದು ನಾವು ಅವರನ್ನೇ ಗೆಲ್ಲಬೇಕಾಗುತ್ತೆ. ನನ್ನಲ್ಲಿ ಪರಿಣಾಮ ಆಗಿದೆ ಮ್ಯಾಮ್. ಯಾಕಂತಂದ್ರೆ ನನ್ನ ಸ್ನೇಹಿತೆ ಆದಂತ ಶೋಭಾ ಅಂತ ಹೇಳಿ ಇದ್ದಾಳೆ. ಆಕಿ ಯಾವ ರೀತಿ ಅಂದ್ರೆ ನನ್ನ ಕಡೆ ಇಷ್ಟು ಚೆನ್ನಾಗಿದ್ದಾಳೆ ಅಂತಂದ್ರೆ ನನ್ನ ಹತ್ರ ಇದ್ದು ಎಲ್ಲ ನೋಡ್ತಾಳ, ಮಾಡ್ತಾಳ, ಕಲಿತಾಳ, ಎಲ್ಲ ಮಾಡ್ತಾಳ. ಬಟ್ ಅಲ್ಲಿ ಹೋದ್ಮ್ಯಾಗ ಅವ್ರ ಹಂಗ ಇವ್ರಿಂಗ ಒಟ್ಟು ಬೆಳ್ಯಾಕ್ ಕೊಡ್ಬಾರ್ದು. ನಾನು ಹಂಗ ಹಿಂಗಂತ ಆಕಿನ್ ತಲೆ ಒಳಗೆ ಒಂದು ಕೆಟ್ಟ ವಿಚಾರ ಇದೆ. ಹಾಗಾಗಿ ಇದೆಲ್ಲ ಈ ಸಮಾಜದಾಗ ನಡೀತಾ ಇರೋದೆ ಪ್ರೆಸೆಂಟ್ ಆಗಿ. ಅದಕ್ಕೆ ನಾವು ತಲೆ ಕೊಡ್ಲಾರ್ದಂಗ ನಮ್ಮ ಇದ್ರಲಿಂತ ನಾವು ಮುಂದ್ ಸಾಗ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಮ್ಯಾಮ್. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ನಂಬಿಕೆ ಗಳಿಸುವ ಒಂದು ಕೌಶಲ್ಯ ನಾವು ಕಲಿತುಕೊಂಡೇವೆ ಅಂದ್ರೆ ಅಂತ ಜನರಿಂದ ನಾವು ಗೆಲುವು ಸಾಧಿಸಬಹುದು, ನೆಮ್ಮದಿಯಿಂದ ಬದುಕಬಹುದು ಅಂತ ಹೇಳಿ ನೋಡಿದ್ರಲ್ಲ ಸ್ನೇಹಿತರೆ. ಇವತ್ತಿನ ವಿಷಯ ತುಂಬಾ ಚೆನ್ನಾಗಿತ್ತು. ನಮ್ಮ ಸ್ನೇಹಿತರು ಎಷ್ಟು ಚೆನ್ನಾಗಿ ಒಬ್ಬರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಹೇಳಿದ್ರು ನಮ್ಮ ಕಲಿಕಾರ್ಥಿಗಳು ಅಂತ ಹೇಳ್ತಾ, ಜಯಪ್ರಕಾಶ್ ನಾಗತಿ ಹೇಳಿ ಯೂಟ್ಯೂಬ್ ಚಾನಲ್ ಅನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳಿ, ಕಮೆಂಟ್ ಮೂಲಕ ಸರ್ ಅವರು ಉತ್ತರ ಕೊಡ್ತಾರೆ ನಿಮ್ಗೆ ಅಂತ ಹೇಳಿ ಇಲ್ಲಿ ನನ್ನ ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದಗಳು ಸರ್.